ನಮಸ್ಕಾರ. ಆರೋಗ್ಯ ವಿಭಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯ ವಿಭಾಗ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿ ಆಗಿರ್ಬೋದು, ಹಾಗೆ ಆಹಾರದ ಪದ್ಧತಿಯಿಂದ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಳವಾಗ್ತಾ ಇದೆ. ಇವತ್ತು ಬಹಳ ಪ್ರಮುಖವಾಗಿ ಹೊಟ್ಟೆ ನೋವಾಗಿರ್ಬೋದು, ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟಂತ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಏಷಾ ಡಯಾಗ್ನೋಸ್ಟಿಕ್ಸ್ನ ಚೀಫ್ ಕನ್ಸಲ್ಟೆಂಟ್. ತಮ್ಮ ವೈದ್ಯಕೀಯ ಅನುಭವ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೆ ರೋಗಿಗಳ ಮೇಲಿನ ಕಾಳಜಿಯ ಮೂಲಕ ಆರೋಗ್ಯಕರ ಜೀವನ ಶೈಲಿ ಮತ್ತು ರೋಗ ತಡೆಗಟ್ಟುವಿಕೆಯ ಮಹತ್ವವನ್ನು ಜನರಲ್ಲಿ ಮೂಡಿಸ್ತಾ ಇರುವಂತಹ ಅನುಭವಿ ತಜ್ಞ ವೈದ್ಯರು. ಸಾಕಷ್ಟು ಪೇಷಂಟ್ಗಳಿಗೆ ಹಲವಾರು ರೀತಿಯ ಸ್ಕ್ಯಾನಿಂಗ್ಗಳನ್ನು ಮಾಡಿದ್ದಾರೆ. ಉತ್ತಮವಾಗಿರುವಂತಹ ಚಿಕಿತ್ಸಾ ವಿಧಾನವನ್ನು ಜನರಿಗೆ ಜಾಗೃತಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅನುಭವಿ ತಜ್ಞರನ್ನ ನಮ್ಮ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಇನ್ನು ಇವತ್ತಿನ ವಿಚಾರ ಅಂತ ಬಂದರೆ, ಮೊದಲನೇದಾಗಿ ನಾವು ಹೊಟ್ಟೆ ನೋವಿನ ಕುರಿತಂತೆ ಮಾತನಾಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕಾಡುವಂಥ ಪ್ರಶ್ನೆ ಅಂದರೆ ಹೊಟ್ಟೆ ನೋವು. ಹೊಟ್ಟೆ ನೋವು ಅಂತ ಹೇಳಿದ್ರೆ ಜಸ್ಟ್ ಹೇಳೋದಕ್ಕೆ ಹೊಟ್ಟೆ ನೋವು ಆದರೂ ಕೂಡ ವೇರಿಯಸ್ ಪೇನ್ಗಳಿರುತ್ತೆ. ಸೊ ಅದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು, ಅದು ಚಿಕಿತ್ಸಾ ವಿಧಾನ ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಏನಾಗಬಹುದು ಡಾಕ್ಟರ್? ಇದೀಗ ಒಳ್ಳೆ ಪ್ರಶ್ನೆ. ಈಗ ಹೊಟ್ಟೆ ನೋವು ಅಂತ ನಾವು ಹೇಳಿದ ತಕ್ಷಣ ಹೊಟ್ಟೆನ ನಾವೊಂದು ಬ್ರಹ್ಮಾಂಡ ಅಂತ ಹೇಳಿಬಿಡ್ತೇವೆ. ಹೊಟ್ಟೆ ಒಳಗೆ ತುಂಬ ಐಟಮ್ಸ್ಗಳು, ತುಂಬ ಅಂಗಾಂಗಗಳಿದೆ. ನೀವು ಈ ಮೊದಲನೇ ಚಿತ್ರದಲ್ಲಿ ನೋಡಿದ ಹಾಗೆ, ಈಗ ಒಂದು ಹೊಟ್ಟೆ ಅಂತ ಹೇಳಿದರೆ ಎದುರುಗಡೆ ನಮ್ಮದು ಸ್ಟಮಕ್ಕು ನೋಡಿ, ಫಸ್ಟ್ ಒಂದನೇ ಚಿತ್ರದಲ್ಲಿ ನಾವು ನೋಡ್ಬೋದು. ಈ ಎದುರುಗಡೆ ಈ ಸ್ಟಮಕ್ ಇರುತ್ತೆ, ಮತ್ತು ಇಂಟೆಸ್ಟೈನ್ಸ್ ಇರುತ್ತೆ. ಆದರೆ ಹಿಂದ್ಗಡೆ ಹೋದರೆ ನಮಗೆ ಕಿಡ್ನಿ, ಪ್ಯಾಂಕ್ರಿಯಾಸ್ ಅದೆಲ್ಲ ಇರುತ್ತೆ. ಈಗ ನಾವು ಹೊಟ್ಟೆಯಲ್ಲಿ ಈಗ ಹಿಂದ್ಗಡೆ ಅಂತ ತೋರಿಸುವಂಥದ್ದು ಎದುರುಗಡೆ. ಮೊದಲೇನು ಮಾಡ್ತೀವಿ, ನೀವು ಇಲ್ಲಿ ನೋಡಿದ್ರಿ, ಈಗ ಒಂದು ಹೊಟ್ಟೆಗೆ ಆಪರೇಷನ್ ಆಗಿ ಬಂದಿರುವ, ಆಯ್ತಾ, ಸೊ ದೊಡ್ಡ ಸ್ಕಾರ್ ಹಾಕಿರ್ತಾರೆ. ಏನಂತ ಹೇಳಿದ್ರೆ, ಹೊಟ್ಟೆಯಲ್ಲಿ ತುಂಬಾ ಅಂಗಾಂಗಗಳಿರ್ತವೆ. ಎದುರುಗಡೆ ನೋವು ಬಂದರೆ ಅದು ಏನೋ ಇಂಟೆಸ್ಟೈನು, ಕರಳು ಅಥವಾ ಈ ಸ್ಟಮಕ್ಕಿಂದ ಬಂದಿರ್ಬೋದು. ಹಿಂದ್ಗಡೆ ಬಂದಿರುವಂಥ ಎಲ್ಲ ಕಿಡ್ನಿಯಿಂದ ಬಂದಿರೋದು ಅಂತ ಹೇಳ್ತಾರೆ. ಮೊದಲಿಗೆ ಏನು ಮಾಡ್ತಾ ಇದ್ರು, ಒಂದು ಹೊಟ್ಟೆ ನೋವು ಅಂತೇಳಿ ನೋಡಿ, ಈಗ ಮೇಲಿಂದ ಕೆಳಗೆ ಆಪರೇಷನ್ ಮಾಡಿ ನಾವು ಒಂದು ಸ್ಕಾರ್ ನೋಡ್ಬೋದು. ಮೇಲಿಂದ ಕೆಳಗೆ ಒಂದು ಆಪರೇಷನ್ ಮಾಡಿ ಒಂದು ಸ್ಕಾರ್ ಬಂದುಬಿಡುತ್ತೆ, ಆಯಿತಾ. ಅಂದರೆ ಎಲ್ಲ ಹುಡ್ಕಾಡ್ಬೇಕತ್ತೆ ಎಲ್ಲಿ ನೋವು ಬಂತು ಅಂತ. ಈಗ ಒಂದು ವೇಳೆ ಎದುರು ನೋವು ಬಂದರೆ ಏನೋ ಸ್ಟಮಕ್ಕೋ ಇಂಟೆಸ್ಟೈನ್ ಬಂತು, ಹಿಂದೆ ಬಂದರೆ ಕಿಡ್ನಿ ಸ್ಟೋನಿಂದ ಬಂತು. ಅದು ಇಲ್ಲಿ ರೈಟ್ ಸೈಡ್ಗೆ ಬಂದರೆ ಗಾಲ್ ಸ್ಟೋನ್ಸ್, ಪಿತ್ತಕೋಶದ ಕಲ್ಲಿಂದ ಬಂತು ಅಂತೆಲ್ಲ ನಮಗೆ ಹೇಳಲಿಕ್ಕಾಗತ್ತೆ. ನಾವು ಟೆಸ್ಟ್ ಮಾಡಿ ಹೇಳಲಿಕ್ಕಾಗತ್ತೆ. ಅದೇ ರೀತಿ ಇರುತ್ತಂತೆ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಏನೋ ಮಾಡ್ದ, ಆಗ ಮೊದಲ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಇಲ್ಲಿಂದ ಇಲ್ಲಿವರೆಗೆ ಹೊಟ್ಟೆಯನ್ನು ಕಟ್ ಮಾಡಿ ಒಳಗೆಲ್ಲ ಹುಡುಕಿ ಯಾವುದು ತೊಂದರೆ ಇದೆ ಅಂತ ಹುಡುಕ್ತಾಯಿದ್ರು. ಈಗ ಹಾಗಲ್ಲ. ಈಗ ನಾನು ನಿಮಗೆ ಚಿತ್ರದಲ್ಲಿ ತೋರಿಸಿದ ಹಾಗೆ, ಈಗ ನಾವು ನಮ್ಮ ಈ ಎಲ್ಲಿ ನೋವು ಬಂದರೂ ಕೂಡ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಈಗ ರೈಟ್ ಸೈಡ್ಗೆ ನೋವು ಅಂತ, ಅದು ಭಾರಿ ಕಾಮನ್ ನೋವು. ರೈಟ್ ಸೈಡು ಇಲ್ಲಿ ಹೇಳಾಗೆ ನೋವು ಬಂದರೆ, ಒಂದು ಹೀಗೆ ಕೆಳಗೆ ಒತ್ತಿದ ಕೂಡಲೇ ನೋವು ಬಂತ, ಇದು ಅಪೆಂಡಿಸೈಟಿಸ್ ಅಂತ ಹೇಳ್ತಾಯಿದ್ರು. ಕೂಡಲೇ ಆಪರೇಷನ್ ಥಿಯೇಟ್ರಿಗೆ ತಗೊಳೋಗ್ತಾ ಇದ್ದರು, ಅಪೆಂಡಿಸೈಟಿಸ್ ಸರ್ಜರಿ ಮಾಡ್ತಾಯಿದ್ರು. ಅಲ್ಲಿ ಏನು ಅಪೆಂಡಿಕ್ಸಲ್ಲಿ ಪ್ರಾಬ್ಲಮ್ ಇರಲಿ ಇಲ್ಲದೇ ಇರಲಿ, ಅಪೆಂಡಿಕ್ಸನ್ನು ತೆಗೆದು ಟೆಸ್ಟಿಗೆ ಕಳಿಸ್ತಾಯಿದ್ರು. ಈಗ ಹಾಗಲ್ಲ. ಸೊ ಈ ಥರ ಅದಕ್ಕೆ ಈಗ ಸರ್ಜರಿ ಮಾಡಿದ ಸ್ಕಾರ್ಗಳನ್ನು ನೀವು ನೋಡ್ಬೋದು, ಉದ್ದ ಸ್ಕಾರ್ಗಳನ್ನು ನೋಡ್ಬೋದು. ಈಗ ಹೇಗೆ ಅಂತ ಹೇಳಿದರೆ, ನಾವು ಏನಾದರೂ ಒಂದು ಹೊಟ್ಟೆ ನೋವು ಬಂದರೆ, ಆಯಿತಾ, ಕ್ಯೂಟ್ ಹೊಟ್ಟೆ ಅಂದರೆ ಸಡನ್ನಾಗಿ ಹೊಟ್ಟೆ ನೋವು ಬಂತಂತ ಹೇಳಿದ್ರೆ, ನಾವು ಒಂದು ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಏನಾದ್ರು ತೊಂದರೆ ಇದೆಯಾ ಅಂತ ನೋಡ್ತೇವೆ. ಎಕ್ಸ್ರೇನಲ್ಲಿ ಅಷ್ಟು ಯೂಸ್ಫುಲ್ನೆಸ್ ಆಗೋದಿಲ್ಲ. ಒಂದು ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಏನೋ ಅಂತ ನೋಡ್ಬೋದು, ಯಾವುದು ಎಲ್ಲಿ ಪ್ರಾಬ್ಲಮ್ ಇದೆ, ಸ್ಟಮಕಲ್ಲಿದೆಯಾ ಅಥವಾ ಲಿವರ್ನಲ್ಲಿದೆಯಾ ಅಥವಾ ಕಿಡ್ನಿಯಲ್ಲಿದೆಯಾ ಅಥವಾ ಪ್ಯಾಂಕ್ರಿಯಾಸಲ್ಲಿದೆಯಾ, ಗಾಲ್ ಬ್ಲಾಡರ್ಲಿದೆಯಾ ಅಥವಾ ಬೇರೆ ಏನಾದರೂ ಗೆಡ್ಡೆಗಳಿದೆಯಾ, ಇದನ್ನೆಲ್ಲ ನಾವು ಕರೆಕ್ಟಾಗಿ ಅಲ್ಟ್ರಾಸೌಂಡ್ ಮಾಡಿ CT ಸ್ಕ್ಯಾನ್ ಅಂತ ಮಾಡಿ, CT ಸ್ಕ್ಯಾನಲ್ಲಿ ನಾವು ಏನು ಮಾಡ್ತೇವೆ, ಪ್ರತಿಯೊಂದು ಬಾಡಿಯನ್ನು ನಾವು ಒಂದೊಂದು ಮಿಲಿಮೀಟರ್ ಸೆಕ್ಷನಲ್ಲಿ ನಾವು ಸೆಕ್ಷನ್ ಮಾಡ್ಕೊಂಡು ಹೋಗಿ ಎಲ್ಲೆಲ್ಲ ತೊಂದರೆ ಇದೆ ಮಾಡೋದು. ಅದೇ ರೀತಿ MRI ಕೂಡ ಮಾಡ್ಬೋದು. ಈಗ ಬೇರೆ ಬೇರೆ ಸ್ಕ್ಯಾನಿಂಗ್ ಮೆಥಡಾಲಜಿ ಇದೆ. ಸುಮ್ಮನೆ ಆಪರೇಷನ್ ಮಾಡಿ ಹುಡುಕಿ ಮಾಡುವಂಥ ಕೆಲಸ ಏನಿಲ್ಲ. ಅದನ್ನೇ ನಾವು ಏನು ಹೇಳ್ತೇವೆ ಅಂದರೆ, ಓಪನ್ ಮಾಡಿ ಹುಡುಕುವಂತ ಇರಲಿಲ್ಲ. ಓಪನ್ ಆ್ಯಂಡ್ ಸಿ ಅಲ್ಲ, ನಾವು ಮೊದಲೇ ನೋಡಿಬಿಡ್ತೇವೆ ಏನು ತೊಂದರೆ ಇದೆ, ಯಾವ ಭಾಗದಲ್ಲಿ ತೊಂದರೆ ಇದೆ, ಆ ತೊಂದರೆಯನ್ನು ನೋಡಿ ಆ ಭಾಗಕ್ಕೆ ಮಾತ್ರ ಸರ್ಜರಿ ಮಾಡ್ತೇವೆ. ಸೊ ಹೊಟ್ಟೆ ನೋವಿನಲ್ಲಿ ಈಗ ತುಂಬ ಒಂದು ಬದಲಾವಣೆಗಳಾಗಿದ್ದಾವೆ. ಸರ್ಜರಿ ಮಾಡಿ ಹುಡುಕುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಕ್ಯಾನ್ ಮಾಡಿ ಹುಡುಕಿ ಅದ ನಂತರ ಎಲ್ಲಿದೆ ಅಂತ ನೋಡಿ ಆ ಜಾಗದಲ್ಲಿ ಮಾತ್ರ ಆಪರೇಷನ್ ಮಾಡಿ ವಿದಿನ್ ಈಗ 20 ಮಿನಿಟ್ಸ್ 30 ಮಿನಿಟ್ಸ್ ಮಾಡ್ತಾರೆ. ಅದೇ ರೀತಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಎಲ್ಲ ಮಾಡ್ತಾರೆ. ಆದರೆ ಈಗ ನೆಕ್ಸ್ಟ್ ನಾವು ಶ್ರೋತಗಳಿಗೆ ಇವತ್ತು ಪ್ರಥಮವಾಗಿ ಎಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಎಲ್ಲರೂ ಆರೋಗ್ಯ ಸಂಪತ್ತು ಎಲ್ರಿಗೂ ಇರಲಿ ಅಂತ ಹೇಳಿ, ಆರೋಗ್ಯ ಇದ್ದವರಿಗೆಲ್ಲ ಸಂಪತ್ತು ಬರುತ್ತೆ, ಸಂಪತ್ತು ಇದ್ದವರಿಗೂ ಆರೋಗ್ಯ ಬರುತ್ತೆ. ಅದೊಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಇಲ್ಲಿ. ಸೊ ಆ ವಿಷಯವನ್ನು ಎಲ್ಲ ಶ್ರೋತಗಳಿಗೆ ಹೇಳಿ, ಈಗ ಯಾವುದಾದ್ರೂ ನಮಗೆ ಒಂದೊಂದು ಪ್ರಶ್ನೆ ಬಂದಾಗೆ ಅದನ್ನು ಮಾತಾಡಿಕೊಂಡು ಅವರಿಗೆ ನಾವು ವಿಚಾರವನ್ನು ತಿಳಿಸ್ಕೊಳ್ಳೋಣ. ಓಕೆ ಡಾಕ್ಟರ್, ಇನ್ನು 35 ಏಜ್ ಗ್ರೂಪ್ ವ್ಯಕ್ತಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಾದ್ರೆ, ಸೊಂಟದಿಂದ ತೊಡೆ ಸಂದಿಗೆ ಅವರಿಗೆ ನೋವು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಯೂರಿನ್ ಹೋದಾಗ ಅಲ್ಲಿ ಬ್ಲಡ್ ಕಾಣಿಸ್ಕೊಳ್ಳುತ್ತೆ. ಇದನ್ನು ಕಿಡ್ನಿ
ಕಿಡ್ನಿ ಸ್ಟೋನ್ ಅಂತ ಹೇಳಬಹುದಾ ಅಥವಾ ಬೇರೆ ಯಾವುದಾದ್ರೂ ವೇರಿಯಸ್ ಟರ್ಮ್ ಇದೆಯಾ, ಹೇಗೆ ಡಾಕ್ಟರ್? ಇದು ಈಗ ಮೊದಲೇ ಪ್ರಶ್ನೆ. ಈಗ ನಾವೀಗ ತೋರಿಸಿದೇವೆ ಅಲ್ಲಿ ಕಿಡ್ನಿನೆಲ್ಲ, ಈಗ ಒಂದಲೇ ಪ್ರಶ್ನೆಯಲ್ಲಿ ನಾವೀಗ ಕಿಡ್ನಿ ತೋರಿಸಿದೆವು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೋವು ಬಂದಾಗ ನಾನು ಮೊದಲೇ ಹೇಳಿದ್ದೇನೆ, ಈಗ ನಮಗೆ ಕೈ ಕಾಲಲ್ಲಿ ನೋವು ಬಂದಾಗ ಅಷ್ಟೇನು ಹೆದರಿಕೆ ಆಗೋದಿಲ್ಲ. ಆದರೆ ಈ ಹೊಟ್ಟೆ ನೋವು ಬಂದಾಗ ತುಂಬ ಹೆದರಿಕೆ ಆಗುತ್ತೆ, ಏನೋ ಅನ್ನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡಿಬಿಡ್ತದೆ. ಇಲ್ಲಿ ನಾನು ಸ್ಕ್ಯಾನಲ್ಲಿ ನೋಡಿದ್ದೇನೆ, ಒಂದೇ ಕಿಡ್ನಿ ಸ್ಟೋನ್ ಅಂತ ನಾವು ಹೇಳ್ತೇವೆ. ಈ ಕಿಡ್ನಿ ಸ್ಟೋನ್ ಆಗೋದು ಕಿಡ್ನಿಯಲ್ಲಿ ಆಗುತ್ತೆ ಮತ್ತು ಗಾಲ್ ಬ್ಲಾಡರ್ನಲ್ಲಿ ಎರಡು ಕಡೆ ಸ್ಟೋನ್ ಆಗುತ್ತೆ. ಈ ಸ್ಟೋನ್ ಆದಾಗ ಕೆಲವೊಮ್ಮೆ ನೀವು ಹೇಳ್ತೇವೆ, ಈಗ ನೀವು ಆ ಪ್ರಶ್ನೆ ಏನು ಹೇಳಿದ್ರಂದ್ರೆ ಅವರಿಗೆ ಮೇಲಿಂದ ಕೆಳಗೆವರೆಗೆ ನೋವು ಬರುತ್ತೆ ಅಂತ ಹೇಳ್ತಾರೆ. ಈ ಮೇಲಿಂದ ಕೆಳಗೆ ಅದು ಕೂಡ ಹಿಂದೆ ಬರುತ್ತೆ ಸಾಧಾರಣ, ಈ ಸೈಡಿಗೆ ಫ್ಲ್ಯಾಂಕ್ ಪೇನ್ ಅಂತ ಹೇಳ್ತೇವೆ. ಇಲ್ಲಿಂದ ಕೆಳಗೆ ನೋವು ಜೋರಾಗಿ ನೋವು ಬರುತ್ತೆ, ಸಿವಿಯರ್ ಪೇನ್ ಅಂತ ಹೇಳ್ತೇವೆ. ಅದು ಪೇನ್ ಯಾಕೆ ಬರುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಬರೋದಿಲ್ಲ, ಕಿಡ್ನಿಯಲ್ಲಿ ಸ್ಟೋನ್ಗಳು ಆಗ್ತಾ ಇದ್ದಾವೆ. ಆ ಸಣ್ಣ ಸ್ಟೋನ್ ಹೋಗಿ ಆ ಕಿಡ್ನಿಯ ಯುರೇಟರ್ ಅಂತ ಹೇಳಿದ್ರೆ ಅಥವಾ ಮೂತ್ರನಾಳ ಅಂತ ಹೇಳ್ತೇವೆ, ಆ ಮೂತ್ರನಾಳದಲ್ಲಿ ಸಿಕ್ಕಾಕೊಂಡು ಬಿಟ್ಟಾಗ ನಮಗೆ ಸೀರಿಯಸ್ ಆಗಿ ನೋವು ಬರುತ್ತೆ. ಸೊ ಅದಕ್ಕೆ ನಾವು ಯುರೆಟ್ರಿಕ್ ಸ್ಟೋನ್ ಅಂತ ಹೇಳ್ತೇವೆ. ಈಗ ನಾವು ಅಲ್ಟ್ರಾಸೌಂಡ್ ಮಾಡುವಾಗ ಅಥವಾ CT ಮಾಡುವಾಗ ಅಥವಾ MRI ಮಾಡುವಾಗ ನಮಗೆ ತುಂಬ ಕಡೆ ಸ್ಟೋನ್ಸ್ ಕಾಣ್ತದೆ. ಕಿಡ್ನಿಯಲ್ಲಿ ಸ್ಟೋನ್ಸ್ ಕಾಣ್ತದೆ, ಕಿಡ್ನಿಯಲ್ಲಿ ಸಣ್ಣ ಸಣ್ಣ ಸ್ಟೋನ್ಸ್ ಕಾಣ್ತವೆ. ಅದನ್ನು ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಸ್ಟೋನ್ಸ್ ಎಂಬುದು ಅದರ ಬಗ್ಗೆ ನಾವೀಗ ಶ್ರೋತೃಗಳ ಪ್ರಶ್ನೆ ಬಂದ ಹಾಗೆ, ಈ ಸ್ಟೋನ್ಸ್ ಯಾಕೆ ಆಗತ್ತೆ, ಏನು ಆಹಾರ ಪದಾರ್ಥಗಳು, ಅದನ್ನು ಅವಾಯ್ಡ್ ಮಾಡೋದು ಹೇಗೆ, ಅದನ್ನು ಮಾತಾಡೋಣ. ಈಗ ಮೊದಲನೇದಾಗಿ ನೋವು ಬಂದಾಗ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಕೊಂಡು ಹೇಳ್ತೇವೆ, ಹೀಗೆ ಒಂದು ಆ ಕಿಡ್ನಿಯಲ್ಲಿದ್ದ ಸ್ಟೋನ್ ಕೆಳಗೆ ಬಂದು ಮೂತ್ರನಾಳದಲ್ಲಿ ಸಿಕ್ಕಾಕೊಂಡು ಅಲ್ಲಿ ಬ್ಲಾಕ್ ಆಗಿಬಿಟ್ಟು ನೋವು ಬಂದಿದೆ ಅಂತ ಹೇಳ್ತೇವೆ. ಸೊ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ವೇರಿಯಸ್ ವಿಧಾನಗಳಿರ್ತವೆ. ಕೆಲವರು ಏನು ಮಾಡ್ತಾರೆ, ಅವರಿಗೆ IV ಲೈನ್ ಹಾಕಿ ನೀರು ಹಾಕ್ತಾರೆ. ಅಂದರೆ ನೀವು ಜಾಸ್ತಿ ಫ್ಲೂಯಿಡ್ ಅಥವಾ ನೀವು ಜಾಸ್ತಿ ನೀರು ತಗೊಂಡಾಗೆ, ತುಂಬ ನೀರು ತಗೊಂಡ ಹಾಗೆ ಕಿಡ್ನಿಯಿಂದ ತುಂಬ ಯೂರಿನ್ ಬಂದು ಆ ಸಣ್ಣ ಸಣ್ಣ ಸ್ಟೋನ್ಗಳನ್ನು ವಾಶೌಟ್ ಮಾಡಿಬಿಡ್ತವೆ. ಆಯಿತಾ, ನಾವು ಸ್ಕ್ಯಾನ್ ಮಾಡ್ತೇವೆ, ನೋವು ಬಂತು ಅಂತ ನಾವು ಸ್ಕ್ಯಾನ್ ಮಾಡ್ತೇವೆ. ಸಣ್ಣದೊಂದು 2 ಮಿಲಿಮೀಟರ್ 3 ಮಿಲಿಮೀಟರ್ 5 ಮಿಲಿಮೀಟರ್ ಸ್ಟೋನ್ ಇರುತ್ತೆ. ನಾವು ಒಳ್ಳೆ ನೀರು ಕುಡಿಸಿ ಅಥವಾ IV ಲೈನ್ ಹಾಕಿ ಒಂದು ಡೈಯೂರೆಟಿಕ್ ಹಾಕಿ ಹೋಗುತ್ತೆ, ನೆಕ್ಸ್ಟ್ ಡೇ ಅದು ಹೋಗಿಬಿಡುತ್ತೆ, ಹೋಗೋದಿಲ್ಲ ಅಂತ ಏನಿಲ್ಲ. ಸೊ ಈ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದರೆ, ಕಿಡ್ನಿ ಸ್ಟೋನ್ಸು ಸಾಧಾರಣವಾಗಿ ನಾನು 100 ಜನಕ್ಕೆ ಸ್ಕ್ಯಾನ್ ಮಾಡಿದರೆ 20 ರಿಂದ 30 ಜನಕ್ಕೆ ನಾನು ಕಿಡ್ನಿ ಸ್ಟೋನ್ ನೋಡ್ತೇನೆ. ಆದರೆ ಅದು ಯಾವ ಡೇಂಜರು ಉಂಟು ಮಾಡೋದಿಲ್ಲ, ಅದಕ್ಕೆ ಯಾವ ಸರ್ಜರಿನೂ ಅಗತ್ಯ ಇರೋದಿಲ್ಲ. ಆದರೆ ಒಂದು ಮಾತ್ರ ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಓಕೆ ನನಗೆ ಕಿಡ್ನಿ ಸ್ಟೋನ್ ಆಗಿದೆ, ಇದು ಯಾಕೆ ಆಗಿದೆ, ಅದೇನು ನಾರ್ಮಲ್ ಅಂತ ನಾನು ಹೇಳಿದಿಲ್ಲ. ಅವತ್ತು ನಾನು ಹೇಳಿದ್ದೀನಲ್ಲ, ಗುಡ್ ಬ್ಯಾಡ್ ಅಗ್ಲಿ. ನಾವು ಸ್ಕ್ಯಾನ್ ಮಾಡ್ತೇವೆ, ಅದರಲ್ಲಿ ಏನೋ ಒಂದು ಕಾಣುತ್ತೆ, ಏನು ಮಾಡಬೇಡಪ್ಪ ಸುಮ್ಮನೆ ಬಿಡಿ ಅಂತ ಹೇಳೋದಕ್ಕೆ ಗುಡ್ ಲೀಷನ್ಸ್ ಅಂತ ಹೇಳಿ. ಗುಡ್ ನೋಡಿದ್ದೇನೆ, ಕಿಡ್ನಿ ಇದೆ, ಕಿಡ್ನಿಯಲ್ಲಿ ಸಣ್ಣ ಸಣ್ಣ ಸ್ಟೋನ್ ಇದೆ, ಅವರಿಗೆ ನಾನು ಹೇಳ್ತೇನೆ, ನೋಡಪ್ಪ ನೀವು ಇದೆಲ್ಲ ಆಹಾರ ಪದಾರ್ಥ ಈ ಥರ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳಿ, ಸ್ಟೋನ್ ಆಗೋದನ್ನು ಇನ್ನೂ ದೊಡ್ಡ ಸ್ಟೋನ್ ಆಗೋದು ಕಡಿಮೆ ಮಾಡ್ಬೋದು. ಇನ್ನೊಂದು ನಾನು ಸ್ಕ್ಯಾನ್ ಮಾಡ್ತೇನೆ, ಇನ್ನೊಂದು ಬ್ಯಾಡ್ ಅಂತ ಹೇಳಿದರೆ, ಒಂದು ಸ್ಟೋನ್ ಬಂದಿದೆ, ನೋವು ಬಂದಿದೆ, ಸಣ್ಣ ಸ್ಟೋನ್ ಕಾಣ್ತೇನೆ, ನೋಡಪ್ಪ ನೀರೆಲ್ಲ ಕುಡಿದು ಹೋಗುತ್ತೆ ಅದು ಅಂತ ಹೇಳ್ತೇನೆ, ನೆಕ್ಸ್ಟ್ ಡೇ ಹೋಗಿಬಿಡೋದು. ಮೂರನೇದು ಅಗ್ಲಿ ಸಿಚುವೇಶನ್ ಅಂತ ಹೇಳಿದರೆ, ಕಿಡ್ನಿ ನೋವು ಬಂದಿದೆ, ಅದರಲ್ಲಿ ಸ್ಟೋನ್ ಬಂದಿದೆ, ಮತ್ತು ನಾವು ಸ್ಕ್ಯಾನ್ ಮಾಡುವಾಗ ಏನಾದರೂ ಟ್ಯೂಮರ್ ಏನಾದರೂ ಕಂಡುಕೊಂಡು ಬಂದರೆ ಅಥವಾ ಕಿಡ್ನಿಯಲ್ಲಿ ಕ್ಯಾನ್ಸರ್ ಏನಾದರೆ ಅದನ್ನು ಅಗ್ಲಿ ಅಂತ ಹೇಳ್ತೇವೆ. ಆ ಕೂಡಲೇ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅದು ಎಲ್ಲಿ ಎಷ್ಟು ಸ್ಪ್ರೆಡ್ ಆಗೋದು ನೋಡಿಬಿಟ್ಟು ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿ ತೆಗೆದುಬಿಡ್ತಾರೆ. ಸೊ ಇದನ್ನು ನಾವು ಗುಡ್ ಬ್ಯಾಡ್ ಅಗ್ಲಿ ಅಂತ ಹೇಳ್ಬೋದು. ಈಗ ಇನ್ನೂ ಶ್ರೋತಗಳಿಂದ ಪ್ರಶ್ನೆ ಬರ್ಬೋದು, ಕಿಡ್ನಿ ಸ್ಟೋನ್ ಆಗದಾಗ ತಡೆಗಟ್ಟೋದು ಹೇಗೆ? ಇದು ಒಂದು ದೊಡ್ಡ ಪ್ರಶ್ನೆ, ಎಲ್ಲರಿಗೂ ಸಾಧಾರಣ ಪ್ರಶ್ನೆ ಕೇಳುತ್ತೆ. ಈಗ ನಾವು ಕೆಲವರು ಹೇಳ್ತಾರೆ, ನೀವು ಯಾವುದೆಲ್ಲ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬಾರ್ದು, ಅದೆಲ್ಲ ಪ್ರಶ್ನೆಗಳು ಬರುತ್ತೆ. ಒಂದನೇದಾಗಿ ಕ್ಯಾಲ್ಶಿಯಂ ಅಂತ ಹೇಳ್ತಾರೆ. ಕಿಡ್ನಿ ಸ್ಟೋನ್ಸ್ ಅಂದರೆ ಎಲ್ಲರ ಮನಸ್ಸಲ್ಲಿದೆ, ಕ್ಯಾಲ್ಶಿಯಂ ಸ್ಟೋನ್ ಅಂದರೆ ಕ್ಯಾಲ್ಶಿಯಂ ಅಂತ. ಸೊ ಕ್ಯಾಲ್ಶಿಯಮನ್ನು ನಾವು ಕಮ್ಮಿ ತಿನ್ನಬೇಕಾ? ಕ್ಯಾಲ್ಶಿಯಂ ಹೆಚ್ಚಿರೋದು ಹಾಲಿನಲ್ಲಿ, ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಸೊ ಹೆಚ್ಚಿನ ಪೇಷಂಟ್ಸ್ ಒಂದು ಪ್ರಶ್ನೆ ಹೇಳ್ತಾರೆ, ಸರ್ ಡಾಕ್ಟ್ರೆ ನಾವು ಹಾಲು ಜಾಸ್ತಿ ಕುಡಿಬೇಕಾ, ಹಾಲು ಕುಡಿಯೋದೇ ಇರಬೇಕಾ, ಹಾಲು ಬಿಟ್ಟು ಬಿಡಬೇಕಾ? ಈಗ ಡೈರಿ ಪ್ರಾಡಕ್ಟ್ಸ್ ಬಗ್ಗೆ, ಆಹಾರದ ವಿಚಾರದಲ್ಲಿ ಡೈರಿ ಪ್ರಾಡಕ್ಟ್ಸ್ ಬಗ್ಗೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಮಾತನಾಡೋರು ತುಂಬ ಜನ ಇದ್ದಾರೆ. ಆದರೆ ಕ್ಯಾಲ್ಶಿಯಂನಿಂದಾಗಿ ಕಿಡ್ನಿ ಸ್ಟೋನ್ಸ್ ಬರೋದಲ್ಲ. ಈ ಕ್ಯಾಲ್ಶಿಯಮ್ ಆಕ್ಸಲೇಟ್ಸು, ಕ್ಯಾಲ್ಶಿಯಂ ಫಾಸ್ಫೇಟ್ಸು, ಆ ಆಕ್ಸಲೇಟ್ಸು ಫಾಸ್ಫೇಟ್ಸ್ ಎಂಬುದೆಲ್ಲ ನಮ್ಮ ಜೀವಕ್ಕೆ ಅದು ಅಗತ್ಯ ಇಲ್ಲ. ಆದರೆ ಕ್ಯಾಲ್ಶಿಯಂ ಎಂಬುದು ಭಾರಿ ಇಂಪಾರ್ಟೆಂಟು, ನಮ್ಮ ಮೂಳೆಗಳಿಗೆ, ಹಲ್ಲುಗಳಿಗೆ ಮತ್ತು ಬೇರೆ ಎಲ್ಲ ಹಾರ್ಟಿಗೆ ಎಲ್ಲದಕ್ಕೂ ಕ್ಯಾಲ್ಶಿಯಂ ಇಂಪಾರ್ಟೆಂಟ್. ಸೊ ಕ್ಯಾಲ್ಶಿಯಮನ್ನು ಅವಾಯ್ಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದು ಒಂದು ಮೊದಲನೇ ವಿಚಾರ ನಾವು ಹೇಳಬೇಕು. ಈ ಕ್ಯಾಲ್ಶಿಯಂ ಜಾಸ್ತಿ ಇದನ್ನು ತಿನ್ನದೇ ಇರುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಪ್ರಶ್ನೆ ಬರುತ್ತೆ, ಎಷ್ಟು ನೀರು ಕುಡಿದ್ರೆ ಜಾಸ್ತಿ ಹೋಗುತ್ತಂತೆ? ನೀರು ಏನು ಅಪ್ಪ ಕಿಡ್ನಿ ಸ್ಟೋನ್ ಆಗಿದೆ ಯಾಕೆ ಅಂತ ಹೇಳಿದ್ರೆ, ನಾನು ನೀರೇ ಕುಡಿಲಿಲ್ಲ, ಅವ್ರು ನೀರು ಕುಡಿಲಿಲ್ಲ ಅಂತ ಹೇಳಿಬಿಟ್ರೆ ಆ ನೀರು ಕುಡಿಯೋದು ಬಂತ ಅಂತ ಒಂದು ಪ್ರಶ್ನೆ ಬರುತ್ತೆ. ಕೆಲವರು ಬಂದು ಕೇಳ್ತಾರೆ, ಸರ್ ಎಷ್ಟು ಡಾಕ್ಟರ್ ನಾನು ನೀರು ಕುಡಿಬೇಕು? ನಾನು 1 ಲೀಟರ್ ಕುಡಿತಾ ಇದ್ದೇನೆ, 2 ಲೀಟರ್ ಕುಡಿತಾ ಇದ್ದೇನೆ, 3 ಲೀಟರ್ ಕುಡಿತಾ ಇದ್ದೇನೆ, 4 ಲೀಟರ್ ಕುಡಿತಾ ಇದ್ದೇನೆ, 5 ಲೀಟರ್ ಕುಡಿಯೋರಿದ್ದಾರೆ. ಮತ್ತು ಪ್ರತಿ ಸರ್ತಿ ಒಂದೊಂದು ಏನೋ ಮಾತಾಡಿದ ಕೂಡಲೇ ಹೀಗೆ
ಅರ್ಧ ಲೀಟರ್ ನೀರು ಕುಡಿಯೋರನ್ನು ನಾನು ನೋಡಿದ್ದೇನೆ. ಸೊ ನೀರು ಎಷ್ಟು ಕುಡಿಬೇಕು ಇದೊಂದು ದೊಡ್ಡ ಪ್ರಶ್ನೆ ಆಗಿ ಕಾಣುತ್ತೆ. ನೀರು ಎಷ್ಟು ಕುಡಿಬೇಕು ನಾವು? ಈಗ ನಾವು ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ನಾವು ನೋಡ್ತೇವೆ, ಅಲ್ಲಿ ನಾವು ಕಿಡ್ನಿ ಸ್ಟೋನ್ಸ್ ಜಾಸ್ತಿ ನೋಡ್ತೇವೆ. ಯಾಕಂದರೆ ಅವರಿಗೆ ಅದು ಹೀಟ್ ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅವರ ಬಾಡಿಯಲ್ಲಿದ್ದ ನೀರು ಸ್ವೆಟ್ಸ್ ಆಗಿ ಹೋಗುತ್ತೆ, ಇದು ಏನು ಬೆವರಲ್ಲಿ ಹೋಗುತ್ತೆ. ಸೊ ಕಿಡ್ನಿಯಲ್ಲಿ ಹೋಗುವ ನೀರು ಕಮ್ಮಿ ಆಗುತ್ತೆ. ಈಗ ಕಿಡ್ನಿಯ ವಿಚಾರ ಬಂದಾಗ ಕಿಡ್ನಿ ಮಾಡುವ ಕೆಲಸ ಏನು ಅಂತ ಹೇಳಿದರೆ, ಎಲ್ಲವನ್ನು ಬೇಡದನ್ನೆಲ್ಲ ಹೊರಗೆ ಕಳಿಸೋದು ಕಿಡ್ನಿಯ ಕೆಲಸ. ಅಂದರೆ ಅದು ಎಕ್ಸ್ಕ್ರೀಟ್ ಮಾಡಿಬಿಡುತ್ತೆ. ಏನಾದರೂ ಜಾಸ್ತಿ ಬಂದ ಕೂಡಲೇ ಎಕ್ಸೈಟ್ ಮಾಡುತ್ತೆ. ಕ್ಯಾಲ್ಸಿಯಂ ಜಾಸ್ತಿ ಇತ್ತಾ ಕಿಡ್ನಿಯಲ್ಲಿ ಹೋಯಿತು, ಕ್ರಿಯಾಟಿನ್ ಹೋಯ್ತಾ ಕಿಡ್ನಿಯಲ್ಲಿ ಹೋಯಿತು, ಯೂರಿಯಾ ಆ್ಯಸಿಡ್ ಕ್ರಿಯಾಟಿನ್ ಎಲ್ಲವೂ ಕಿಡ್ನಿಯಲ್ಲಿ ಹೊರಟು ಹೋಗುತ್ತೆ. ಆ ಹೊರಟು ಹೋಗಲಿಕ್ಕೆ ಅದು ಖಾಲಿ ಹೀಗೆ ಸಾಲಿಡ್ ಥರ ಹೊರಟು ಹೋಗ್ಲಿಕ್ಕೆ ಆಯ್ತು. ಅದಕ್ಕೆ ನೀರಿನ ಬೇಸ್ ಬೇಕು, ವಾಟರ್ ಬೇಕು. ವಾಟರ್ ಜಾಸ್ತಿ ಇದ್ದ ಹಾಗೆ ಈ ಎಕ್ಸ್ಕ್ರೀಷನ್ ಚೆನ್ನಾಗಿ ನಡೀತಾನೆ ಇರ್ತದೆ. ಆದ್ದರಿಂದ ಇಷ್ಟೇ ವಾಟರ್ ಅಂತ ನಾನು ಹೇಳೋದಿಲ್ಲ. ಒಂದು ಮಾನದಂಡ ಅಂದರೆ ಒಂದು ಏನು ಪರಿಣಾಮಕಾರಿಯಾದಂಥ ಒಂದು ವಿಶೇಷ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಯಾವಾಗ ಯೂರಿನ್ ಪಾಸ್ ಮಾಡ್ತೇವೋ ಆ ಕಲರ್ ಒಮ್ಮೆ ನೋಡಬೇಕು. ಅದು ಒಂದೇ ಈ ಥರ ಕ್ಲಿಯರ್ಲೆಸ್ ಆಗಿರಬೇಕು. ಈ ಥರ ನೀವು ನಮ್ಮ ಗ್ಲಾಸಲ್ಲಿ ನೀರು ಕುಡಿದೆ ನೋಡಿ, ಅದೇ ರೀತಿ ಕ್ಲಿಯರ್ಲೆಸ್ ಇರಬೇಕು. ಇಷ್ಟು ಕ್ಲಿಯರ್ಲೆಸ್ ಆಗಿ ಯಾರು ಇರೋದಿಲ್ಲ. ಸ್ವಲ್ಪ ತಿಳಿ ಹಳದಿ ಬಣ್ಣ ಇದ್ದರೆ ಅದೇನು ತೊಂದರೆ ಇಲ್ಲ. ಒಂದು ವೇಳೆ ಅದು ಡಾರ್ಕ್ ಯೆಲ್ಲೋ ಕಲರು ಅಲ್ಲಿ ನೋಡಿದ್ರೆ ಯೆಲ್ಲೋ ಕಲರ್ ಥರ ಬಂದುಬಿಟ್ರೆ ಆ ಕಿಡ್ನಿನಲ್ಲಿ ನಿಮ್ಮ ಅಂಗಾಂಗದಲ್ಲಿ ಅಥವಾ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗಿದೆ ಅಂತ ಅರ್ಥ. ಹೋಗಿ ಅದು ಭಾರಿ ಥಿಕ್ಕಾಗಿದ್ದರೆ ಅಥವಾ ಹಳದಿ ಬಣ್ಣದಲ್ಲಿದ್ದರೆ ಅಥವಾ ಸ್ವಲ್ಪ ಸ್ಮೆಲ್ ಬರ್ತಾ ಇದ್ದರೆ ಕೂಡಲೇ ಹೋಗಿ ಒಂದು ಅರ್ಧ ಲೀಟರ್ ನೀರು ಕೊಡ್ಕೊಂಡು ಬರೀಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್ ಏನಂತಾರೆ, ನಿಮ್ಮ ಯೂರಿನನ್ನು ಆದಷ್ಟು ಕಲರ್ಲೆಸ್ ಅಥವಾ ತಿಳಿ ಹಳದಿ ಬಣ್ಣದಲ್ಲಿ ಇಟ್ಬಿಟ್ರೆ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗೋ ಚಾನ್ಸಸ್ಸು ಭಾರಿ ಕಡಿಮೆ. ಅದು ಬಿಟ್ಟು ಅದು ನಾನು ಕ್ಯಾಲ್ಸಿಯಂ ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೆದರೋ ಅವಶ್ಯಕತೆ ಇಲ್ಲ. ಆದರೆ ಒಂದು ವಿಷಯ, ಕಿಡ್ನಿ ಸ್ಟೋನ್ ಇದ್ದವರು ಏನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ಕೇರ್ಫುಲ್ಲಾಗಿ ಯಾವುದನ್ನಾದರೂ ಅತಿಯಾಗಿ ತಿನ್ನೋದನ್ನು ಬಿಡಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಮನುಷ್ಯನಿಗೆ ಪ್ರಥಮತಃ ಕಾಯಿಲೆಗೆ ಕಾರಣ ಜೆನೆಟಿಕ್ಸ್ ಅಂತ ಹೇಳೋಣ. ತಂದೆ ತಾಯಿಲಿ ಇದ್ದದ್ದೆಲ್ಲ ಕೆಲವು ಬರ್ಬೋದು. ಆದರೆ ಅದರ ಪರಿಣಾಮ ಎಷ್ಟು ಅಂತ ಹೇಳಿದರೆ 100ರಲ್ಲಿ 15-20%. ಯಾಕಂದರೆ ಜೆನೆಟಿಕ್ ಪರಿಣಾಮ, ಅದು ಜೀನ್ಸಿಂದ ಬಂದಿರುವಂಥದ್ದು 10-20% ಮಾತ್ರ. ಅದಕ್ಕೆ ಈಗ ಗಾಂಧೀಜಿಯ ಮಗ ಏನು ಗಾಂಧೀಜಿನೇ ಆಗಿರೋದಿಲ್ಲ, ಅಥವಾ ಒಳ್ಳೆಯ ಕ್ರಿಕೆಟ್ ಆಟಗಾರನ ಮಗ ಕ್ರಿಕೆಟ್ ಆಟಗಾರನೇ ಆಗಿರೋದಿಲ್ಲ. 20% ಮಾತ್ರ ಜೆನೆಟಿಕ್. 20%ಗಿಂತ ಕಮ್ಮಿನೇ ಅಂತ ಹೇಳ್ತೇನೆ ನಾನು. 20%. ಆಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಓಕೆ ನಮ್ಮ ತಂದೆ ತಾಯಿಗೆ ಡಯಾಬಿಟಿಸ್ ಇದೆ ಅಥವಾ ಹಾರ್ಟ್ ಅಟ್ಯಾಕ್ ಇದೆ ಅಥವಾ ನಮಗೆ ಕಿಡ್ನಿ ಸ್ಟೋನ್ಸ್ ಇದೆ, ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಯಾಕಂದರೆ ಅವ್ರಿಗೆ ಆಲ್ರೆಡಿ ದೇ ಆರ್ ಪ್ರೋನ್ ಫಾರ್ ಕಿಡ್ನಿ ಸ್ಟೋನ್ಸ್. ಅವರು ತುಂಬ ಕೇರ್ಫುಲ್ಲಾಗಿ ಈ ಯೂರಿನ್ ಕಲರನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅದೇ ರೀತಿ ನಾವು ಹೇಳಿದ ಬೆಳಗ್ಗಿನ 1 ಗಂಟೆಯ ದಿನಚರಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಇನ್ನು 4ನೇ ಪ್ರಶ್ನೆ ಎಂದು ಕೇಳ್ತಾರೆ, ಡಾಕ್ಟ್ರೇ ಇದು ಬೀರ್ ಕುಡಿದ್ರೆ ಎಲ್ಲ ಕಿಡ್ನಿ ಸ್ಟೋನ್ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಬೀರ್ ಕುಡಿದ್ರೆ ಒಂದು ಒಳ್ಳೆ ಪರಿಣಾಮ, ಪಾಸಿಟಿವ್ ಪರಿಣಾಮ ಬರುತ್ತೆ. ಅದರ ಬೀರಿಂದ ಬರೋದಲ್ಲ. ಏನು ಈಗ ನೀರಂದರೆ ನೀವು ಒಂದು 100 ml 200 ml ಕುಡಿತೀರಿ. ಕಿಡ್ನಿ ಅದೇ ಬಿಯರ್ ಆದರೆ 1 ಲೀಟರ್ ಗಟ್ಟಲೆ ಕುಡಿಯೋ ಚಾನ್ಸಸ್ ಇರುತ್ತೆ. ಆ ಬಿಯರ್ನಲ್ಲಿ ಇರುವಂಥ ನೀರಿನ ಅಂಶ ಅದು ಈ ಮೂತ್ರದಲ್ಲಿ ಸ್ಟೋನ್ ಆಗೋದಾಗೆ ಕಾಣಿಸ್ಕೊಳ್ಳುತ್ತೆ. ಇನ್ನು 3ನೇದಾಗಿ ಭಾರಿ ಚೆನ್ನಾಗಿ ನಾನು ಹೇಳೋದಂತ ಹೇಳಿದ್ರೆ, ಈ ಹೆಂಗಸರು ಅಂದರೆ ಅವ್ರಿಗೆ ಎಲ್ಲಿಯಾದರೂ ಫಂಕ್ಷನ್ಗೆ ಹೋಗ್ಲಿಕ್ಕಿದ್ರೆ, ಇದಕ್ಕೆ ಹೋಗ್ಲಿಕ್ಕಿದ್ರೆ ಅವ್ರು ಹೆದರ್ಕೊಳ್ತಾರೆ, ಅಯ್ಯೋ ನೀರು ಕೊಟ್ಟರೆ ಆಗಾಗ ಅಲ್ಲಿ ಟಾಯ್ಲೆಟ್ ಇಲ್ವಾ ಅಂತೇಳಿ. ಅವರು ತುಂಬ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಒಳ್ಳೆ ನೀರು ಕುಡಿದು ಕಿಡ್ನಿನೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು. ಓಕೆ ಡಾಕ್ಟರ್, ಈ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ. ನೋಡಿದ್ರಲ್ವ ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಅಥವಾ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿ ಆ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂಥ ಈ ಸಂಖ್ಯೆಗೆ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು, ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಬಹುದು. ಡಾಕ್ಟರ್, ನೀವು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಫಾರ್ ಎಕ್ಸಾಂಪಲ್, ಈಗ ಒಂದು 48 ಏಜ್ ಗ್ರೂಪ್ನ ವಿಮೆನ್ ಅಂತ ನಾವು ಕನ್ಸಿಡರ್ ಮಾಡೋಣ. ಆಯಿಲ್ ಫುಡ್ ಕನ್ಸ್ಯೂಮ್ ಮಾಡಿರ್ತಾರೆ. ಆಯಿಲ್ ಫುಡ್ನ ಕನ್ಸ್ಯೂಮ್ ಮಾಡಿದಾಗಲೆಲ್ಲ ಮೇಲ್ ಹೊಟ್ಟೆಯಲ್ಲಿ ಒಂದು ರೀತಿ ಪೇನ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಆ ಶಾರ್ಟ್ ಟೈಮಲ್ಲಿ ಪೇನ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಇದಕ್ಕೆ ಏನು ಹೇಳ್ಬೋದು ಡಾಕ್ಟರ್? ಇದು ಈಗ ಇದು ಸಾಮಾನ್ಯವಾಗಿ ಕಂಡು ಬರುವಂತಹ ಪ್ರಶ್ನೆ. ಇದಕ್ಕೆ ನಾವು 40 ವರ್ಷ ಫ್ಯಾಟ್ 40 ಫರ್ಟೈಲ್ ಅಂತ ಹೇಳ್ತೇವೆ. 40 ವರ್ಷ 45 ವರ್ಷದ ಹೆಂಗಸು ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ. ಅವರಿಗೆ ಕಂಡು ಬರುವಂಥ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ, ರೈಟ್ ಸೈಡ್ನಲ್ಲಿ ಸ್ವಲ್ಪ ನೋವು ಬಂದರೆ, ಅಪ್ಪರ್ ರೈಟ್ ಸೈಡಲ್ಲಿ ಅಂದರೆ ಈ ಕಡೆ ನೋವು ಬಂದರೆ ಅಥವಾ ಒತ್ತಿದಾಗ ಸ್ವಲ್ಪ ನಮಗೆ ನೋವು ಬಂದರೆ, ಅವರಿಗೆ ಸಾಧಾರಣವಾಗಿ ಗಾಲ್ ಸ್ಟೋನ್ಸ್ ಇದೆ ಅಥವಾ ಪಿತ್ತಕೋಶದ ಕಲ್ಲುಗಳಿದೆ ಅಂತ ನಾವು ಹೇಳ್ತೇವೆ. ಈ ಪಿತ್ತಕೋಶದ ಕಲ್ಲುಗಳು ನೋವು ಬಂದಾಗಲೂ ನಾವು ನೋಡ್ತೇವೆ. ಅದೇ ರೀತಿ ನಾವು ಈಗ ಸಾಧಾರಣವಾಗಿ ಎಲ್ಲರಿಗೂ ಒಂದು ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡು ಎಲ್ಲ ಈ ಕಾರ್ಪೊರೇಟ್ ಹೆಲ್ತ್ ಚೆಕಪ್ ಅಂತ ಹೇಳ್ತೇವಲ್ಲ, ಜನರಲ್ ಹೆಲ್ತ್ ಚೆಕಪ್ಪಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡುವಾಗ ಕೂಡ
ತುಂಬ ಜನರಲ್ಲಿ ಈ ಗಾಲ್ ಸ್ಟೋನ್ಸ್ ಅಲ್ಲಿ ಬಿಳಿಯಾಗಿ ಒಂದು ಕಾಣುತ್ತೆ. 2 ಚಿತ್ರ ತೋರಿಸಿದ್ದೇನೆ ನಾನು. ಒಂದು ಲಿವರು, ಅದರ ಕೆಳಗೆ ಗ್ರೀನ್ ಆಗಿ ಕಾಣಿಸುವಂಥದ್ದು ಗಾಲ್ ಬ್ಲಾಡರು, ಈಚೆ ಕಡೆ MRI ನಲ್ಲಿ ಬಿಳಿಯಾಗಿ ಕಾಣಿಸುವಂತಹದ್ದು ಪಿತ್ತಕೋಶ. ಈ ಪಿತ್ತಕೋಶದಲ್ಲಿ ಸ್ಟೋನ್ಸ್ ಬಹಳ ಕಾಮನ್. ನಮಗೆ ನಾವು ಅಲ್ಟ್ರಾಸೌಂಡ್ ಮಾಡುವಾಗ 1, 2, 3 ಕಲ್ಲು ನಾವು ಕಾಣ್ತಾನೆ ಇರ್ತೇವೆ. ಅದೊಂದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ನಾವು ಏನು ಅಲ್ಟ್ರಾಸೌಂಡ್ ಮಾಡಿದ ಕೂಡಲೇ ನಾವು ರಿಪೋರ್ಟ್ ಕೊಡಲೇಬೇಕಾಗುತ್ತೆ. ನಾವು ರಿಪೋರ್ಟ್ ಕೊಟ್ಟ ಕೂಡಲೇ ಅವರಿಗೆ ಹೆದರಿಕೆ, ಡಾಕ್ಟ್ರೇ ನಮಗೆ ಇದು ಬೈಲ್ ಸ್ಟೋನ್ ಇದೆ, ಗಾಲ್ ಸ್ಟೋನ್ ಇದೆ, ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೆದರ್ಕೊಳ್ತಾರೆ. ಮೊದಲನೇ ವಿಚಾರ ನಾನು ತಿಳಿಸ್ಕೊಡೋದು ಏನಂತ ಹೇಳಿದರೆ, ಇದು ಸಾಧಾರಣವಾಗಿ ನಮಗೆ ಗಾಲ್ ಸ್ಟೋನ್ಸ್ ಕಾಣಿಸಿಕೊಳ್ತಾ ಇದೆ. ಇದು ಏನೋ ಹೆದರುವಂಥ ಏನೂ ಇಲ್ಲ, ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ಸೊ ಒಂದು ವೇಳೆ ಹೆದರುವ ಅವಶ್ಯಕತೆ ಬಂದರೆ ಏನು ಮಾಡಬೇಕು ಅಂತ ಹೇಳಿದರೆ, ಅದೇ ರೀತಿ ಈ ಸ್ಟೋನ್ಗಳು ನಮ್ಮ ಗಾಲ್ ಬ್ಲಾಡರಿಂದ ಹೊರಗೆ ಹೋಗಿ ಅದು ನಮ್ಮ ನಾಳಗಳಲ್ಲಿ ಅಂದರೆ ಪಿತ್ತ ನಾಳದಲ್ಲಿ ಸೇರ್ಕೊಂಡು ಬಂದಾಗ ಆಗ ನೋವು ಬರುತ್ತೆ. ಆ ನೋವಿಗೆ ನಾವು ಏನು ಹೇಳ್ತೇವೆ ಅಂತೇಳಿ ಇದು ಗಾಲ್ ಸ್ಟೋನ್ ಪೇಯ್ನ್ ಅಂತ ಹೇಳ್ತೇವೆ. ಆಗ ನಾವು ಕೇರ್ಫುಲ್ ಆಗಿರಬೇಕಾಗತ್ತೆ. ಒಂದು ನಿಮಿಷವಾಗಿ ಹೇಳ್ತೇನೆ ಏನಂತ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಟ್ಟು ನಂತರ ತಗೊಳ್ಳೋಣ. ಸರಸ್ವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಮನಗರ ಪಕ್ಕ ವಿಲೇಜ್ ಬಂದು ಕೋಸ್ಟಲ್ ಅಂತ ಹೇಳಿ ಅಲ್ಲಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಏನ್ ಪ್ರಾಬ್ಲಮ್ ಹೇಳಿ ಸರ್. ಇದು ಕಿಡ್ನಿ ಸ್ಟೋನ್ ಅಲ್ಲಿ. ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ಸ್ಪಷ್ಟವಾಗಿ ಕೇಳಿಸ್ತಿಲ್ಲ, ಒಂದು ಸ್ವಲ್ಪ ಜೋರಾಗಿ ಮಾತಾಡಿ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಾ? ಈಗ ಹೇಳಿ. ಸ್ಟೋನ್ ಅಲ್ಲಿ ಕಲ್ಲು ಹತ್ರ ಸಣ್ಣ ಒಂದು ಮೂಗ್ಬೆಟ್ಟಿಗಿನ ಸಣ್ಣ ಇತ್ತು. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ, ಗ್ಲೂಕೋಸ್ ಅಲ್ಲಿ ಕೊಟ್ಟರು, ಯೂರಿನ್ ಪಾಸ್ ಆಗೋ ರೀತಿ ಹೋಯ್ತು. ಮತ್ತೆ ಏನಿಲ್ಲ ಹೇಳಿದ್ರು. ಆ ಥರ ಆದ್ರೆ ಏನು ಮಾಡೋದು? ಈಗ ಆ ಪ್ರಶ್ನೆ ನಮಗೆ ಸರಿ ಕೇಳ್ತಾ ಇಲ್ಲ. ನಾವು ಮುಂದುವರಿಸೋಣ ಕಾರ್ಯಕ್ರಮನ. ಇನ್ನೊಮ್ಮೆ ಅವರು ಸ್ವಲ್ಪ ಕನೆಕ್ಷನ್ ಸರಿಯಾಗಿ ತಗೊಂಡು ಮಾತಾಡೋಣ. ಈಗ ನಾವು ಪಿತ್ತಕೋಶದ ಸ್ಟೋನ್ ಬಗ್ಗೆ ನಾವು ಹೇಳ್ತಾ ಇದ್ದೇವಲ್ಲ, ಪಿತ್ತಕೋಶದಲ್ಲಿ ಸ್ಟೋನ್ಗಳು ಬಂದಾಗ, ಈ ಕಲ್ಲುಗಳು ಬಂದಾಗ ನಮಗೆ ಸಾಧಾರಣವಾಗಿ ಈ ಸ್ಕ್ಯಾನಿಂಗ್ ಅಂತ ಜನರಲ್ ಆಗಿ ಸ್ಕ್ಯಾನಿಂಗ್ ಮಾಡುವಾಗ ನಾವು ಪಿತ್ತಕೋಶದಲ್ಲಿ ಕಲ್ಲುಗಳು ಬಂದರೆ ಏನು ಹೆದರೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಪಿತ್ತಕೋಶದ ಕಲ್ಲುಗಳು ಜಾರಿ ಆ ಪಿತ್ತನಾಳದಲ್ಲಿ ಬಂದಾಗ ಅಲ್ಲಿ ನಮಗೆ ಬ್ಲಾಕ್ ಆಗುತ್ತೆ. ಎಲ್ಲವೂ ಪ್ರಾಬ್ಲಮ್ ಆಗೋದು ಬ್ಲಾಕ್ ಆದಾಗ, ಬ್ಲಾಕ್ ಆಗಿ ಅಲ್ಲಿ ತುಂಬ ಪಿತ್ತಲ್ಲ ಬೈಲೆಲ್ಲ ಸೇರ್ಕೊಂಡು ಬಿಟ್ಟಾಗ ನೋವು ಬರುತ್ತೆ. ಆಗ ಖಂಡಿತವಾಗಿಯೂ ನಾವು ಒಂದು ಸರ್ಜರಿ ಮಾಡಿಸ್ಕೊಳ್ಬೇಕಾಗತ್ತೆ, ಒಂದು ಟೆಸ್ಟ್ ಮಾಡಿಕೊಂಡು. ಇದರಲ್ಲಿ ಮೇನ್ ಅಂತ ಹೇಳಿದರೆ ಕಿಡ್ನಿನಲ್ಲಿ ನಾವು ಕಿಡ್ನಿ ಸ್ಟೋನ್ ನೋಡಿ ಮರೆತು ಬಿಡ್ತೇವೆ. ಆದರೆ ಪಿತ್ತಕೋಶದಲ್ಲಿ ಸ್ಟೋನ್ಸ್ ಬಂತು, ನೋವು ಬಂತು ಅಂತ ಹೇಳಿದರೆ ಅದೊಂದು ಸಣ್ಣ ಸರ್ಜರಿ ಮಾಡಿ ಈ ಪಿತ್ತಕೋಶವನ್ನೇ ತೆಗೆದು ಬಿಡ್ತಾರೆ. ಆದರೆ ನಾವು ಈಗ ಮೊದಲನೇದಾಗಿ ಎಲ್ಲ ಸ್ಟೋನ್ಸಲ್ಲಿ ನಾನು ಏನು ಹೇಳೋದು ಅಂತ ಹೇಳಿದರೆ, ಈ ಸ್ಟೋನ್ಸ್ ಇದ್ದರೂ ಕೂಡ ನಾವು ಸ್ವಲ್ಪ ವೆಯ್ಟ್ ಮಾಡೋದ್ರಿಂದ ಯಾವ ತೊಂದರೆ ಇಲ್ಲ, ಆಯಿತಾ? ಅದೇನು ಇನ್ಫೆಕ್ಷನ್ ಆಗುತ್ತೆ, ಅದೇನು ಕ್ಯಾನ್ಸರ್ ಆಗುತ್ತೆ, ಅದು ಹಾಗಾಗುತ್ತೆ, ಬರ್ಸ್ಟ್ ಆಗುತ್ತೆ, ಅದಂಥದ್ದೆಲ್ಲ ನಾನು ಇನ್ನೂ ನೋಡಿಲ್ಲ, ಆಗೋದು ಇಲ್ಲ. ಸೊ ನೋಡಿಕೊಂಡು ನಮ್ಮ ದಿನಚರ ಸರಿ ಮಾಡಿಕೊಂಡು ಸ್ವಲ್ಪ ಮೈಂಟೈನ್ ಮಾಡ್ತಾ ಇದ್ರೆ ಅದು ಹಾಗೆ ಇದ್ರೆ ಏನು ತೊಂದರೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈ ಕುರಿತಾಗಿ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಸೋಮಶೇಖರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ, ವಾಯ್ಸ್ ಕೇಳಿಸ್ತಾ ಇದೆಯಾ ಸೋಮಶೇಖರ್? ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೇಳಿ. ಅದೇ ಕಿಡ್ನಿ ಸ್ಟೋನ್ ಆಗಿತ್ತು ಮೇಡಮ್, ಆಪರೇಷನ್ ಆಗಿದೆ, ಹಂಗೆ ಶೂಟ್ ಮಾಡಿಸಿದ್ವಿ. ಹೇಳಿ. ಆಪರೇಷನ್ ಆಗಿದೆ, ಮತ್ತೆ ಕೇಳಿಸ್ತಾ ಇದೆ ಮೇಡಮ್. ಅದೇ ಹೇಳಿ. ಅರಸೀಕೆರೆಯಿಂದ ಮೇಡಮ್ ಅವರೇ. ಆಯ್ತು, ಆಪರೇಷನ್ ಆಯ್ತು, ಮತ್ತೆ ಅದು ಆಪರೇಷನ್ ಆಗಿತ್ತು ಒಂದು 1 ವರ್ಷ ಆಗಿದ್ದು ಆಪರೇಷನ್ ಆಗಿ. ಇವಾಗ ಸ್ಮೆಲ್ ಬರುತ್ತೆ ಸರ್. ಅದೇ ನಾವು ಆಗ ಸ್ಮೆಲ್ ಬರೋದಕ್ಕೆ ನಾವು ಆಗಲೇ ಹೇಳಿದ್ದೇವೆ. ಸ್ಮೆಲ್ ಬರೋದು ಮೂತ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಸ್ಮೆಲ್ ಬರುತ್ತೆ. ಇದಕ್ಕೆ ನೀವು ಸಾಧಾರಣವಾಗಿ ಏನಂತ ಹೇಳಿದ್ರೆ, ಮೂತ್ರದ ಕಲರನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ ತಿಳಿ ಹಳದಿ ಅಥವಾ ಕಲರ್ಲೆಸ್ ಮೂತ್ರ ಇರುವಾಗೆ ನೋಡ್ಕೊಳ್ಬೇಕು. ಆದಷ್ಟು ಬೆಳಿಗ್ಗೆ ಎದ್ದ ಕೂಡಲೇ ಒಂದು 500 ಅಥವಾ 1/4 ಲೀಟರ್ ನೀರು ಕುಡಿದೇ ನೀವು ಹಾಸಿಗೆಯಿಂದ ಹೊರಗೆ ಬರಬೇಕು. ಆದಷ್ಟು ಬೆಳಿಗ್ಗೆ, ಆಯಿತಾ? ಬೆಳಿಗ್ಗೆ ಒಳ್ಳೆ ನೀರು ಕುಡಿದು ಬನ್ನಿ. ಮತ್ತು ಇಡೀ ದಿವಸ ನಿಮಗೆ ಮೂತ್ರ ಪಾಸ್ ಮಾಡ್ತಾ ಇದ್ದ ಹಾಗೆ, ಜಾಸ್ತಿ ಮೂತ್ರ ಪಾಸ್ ಮಾಡ್ತಾ ಇದ್ದ ಹಾಗೆ ನೀವು ಮೂತ್ರದ ಸ್ಮೆಲ್ ಕಮ್ಮಿ ಆಗ್ತಾ ಬರುತ್ತೆ. ಅದೇ ರೀತಿ ನಿಮಗೆ ಈ ಸ್ಟೋನ್ಗಳು ಆಗೋದನ್ನು ನಾವು ತಡೆಗಟ್ಬೋದು. ಓಕೆ, ಥ್ಯಾಂಕ್ ಯು ಸೋಮಶೇಖರ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ನಾನು ಆಗಲೇ ಮೆನ್ಷನ್ ಮಾಡಿರೋ ಹಾಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ನಾವು ಸೇವನೆ ಮಾಡ್ತಾ ಇರುವಂಥ ಫುಡ್ ಬಹಳ ಪರಿಣಾಮವನ್ನು ಬೀರುತ್ತೆ. ಸೊ ನಾವು ಕನ್ಸ್ಯೂಮ್ ಮಾಡುವಂಥ ಫುಡ್ ಯಾವ ರೀತಿಯಾಗಿರಬೇಕು, ಅದರ ಪ್ರಮಾಣ ಹೇಗಿರಬೇಕು ಡಾಕ್ಟರ್?
ಫುಡ್ಡಿನ ವಿಷಯ ಬಂದಾಗ ಈಗ ನಾವು ಈಗ ಇನ್ನೊಂದು ಪ್ಲೇಟ್ ನಾನು ತೋರಿಸಿದ್ದೇನೆ, ಆ ಪ್ಲೇಟ್ ಅವರು ಚಿತ್ರ ಹಾಗೆ ಇಟ್ಟರು ಬಿಟ್ಟರೆ ಒಳ್ಳೆಯದು. ಸೊ ಈ ಚಿತ್ರದಲ್ಲಿ ನಾವು ನೋಡ್ತೇವೆ ನಾವು ಈಗ ಅದು ಹಾಗೆ ಇರಲಿ ಆ ಚಿತ್ರ. ಈಗ ಫುಡ್ ಅಂತ ಹೇಳಿದಾಗ ಒಂದೇ ಒಂದು ವಿಷಯ ನಾವು ಏನು ಅಂತ ಹೇಳಿದಂದರೆ, ತುಂಬ ಜಾಸ್ತಿ ಫುಡ್ ಯಾವತ್ತು ವಿಷಾನೇ. ಜಾಸ್ತಿ ಯಾವುದೇ ಒಂದು ಐಟಮನ್ನು ಜಾಸ್ತಿ ಅದು ತಿನ್ನಬೇಕಾ ಇದು ತಿನ್ನಬೇಕಾ ಸಾವಿರ ಪ್ರಶ್ನೆಗಳು ಬರುತ್ತೆ. ಈಗ ನ್ಯೂಟ್ರಿಷನು ಆ ಎಕ್ಸ್ಪರ್ಟ್ಸು ಇವ್ರ ಎಕ್ಸ್ಪರ್ಟ್ಸು ಅದೆಲ್ಲ ತುಂಬ ಬಗ್ಗೆ ಹೇಳ್ತಾರೆ. ಒಂದನೇದಾಗಿ ನಾವು ಅವತ್ತು ಹೇಳಿದ್ದೇವೆ, ಲೋಕಲ್ ಆಗಿ ನಮ್ಮ ಏರಿಯಾದಲ್ಲಿ ಸಿಗುವಂಥ ಫುಡ್ಡು ತಿಂದರೆ ಅದು ಬೆಸ್ಟು, ಅದು ಒಳ್ಳೆಯ ಫುಡ್ ಅಂತೇಳಿ ನಾವು ಹೇಳ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಹೊರಗಿಂದ ಪ್ರೋಸೆಸ್ಡ್ ಫುಡ್ ನಮಗೆ ತೊಂದರೆ ಆಗುತ್ತೆ. ಮತ್ತು ಬೇರೆ ಯಾವ ಫುಡ್ಡು ಅದು ಫುಡ್ ಒಳ್ಳೆದ ಇಲ್ಲದ ಅಂತ ನಾನು ಹೇಳ್ತೇವೆ, ಅದು ಹೇಳೋ ಅವಶ್ಯಕತೆ ಇರೋದಿಲ್ಲ. ಮೊದಲನೇದಾಗಿ ಒಂದು ಫುಡ್ ಪ್ಲೇಟನ್ನು ನಮಗೆ 2 ಪ್ಲೇಟ್ ತೋರಿಸಿದ್ದೇನೆ ನೋಡಿ. ಮೊದಲನೇ ಪ್ಲೇಟನ್ನು ನಾವು ಒಳ್ಳೆ ಫುಡ್ ಅಂತ ಹೇಳ್ಬೋದು. ಒಂದು ಚಪಾತಿ, ಸ್ವಲ್ಪ ಪಲ್ಯ, ಸ್ವಲ್ಪ ವೆಜಿಟೇಬಲ್ಸು, ಸ್ವಲ್ಪ ಸ್ಪ್ರೌಟೆಡ್ ಗ್ರೈನ್ಸು, ಅಂದರೆ ಅದನ್ನು ನಾವು ಇಷ್ಟು ಒಂದು 30% ಅನ್ನ ಚಪಾತಿ, 30% ವೆಜಿಟೇಬಲ್ಸು, 30% ಬಾಕಿದೆಲ್ಲ ಇಟ್ಕೊಂಡು ಆ ಥರ ಒಂದು ಮಾಡಿದ ಪ್ಲೇಟಿಗೆ ಒಳ್ಳೆ ಪ್ಲೇಟ್ ಅಂತ ಹೇಳ್ಬೋದು, ಹೆಲ್ದಿ ಪ್ಲೇಟ್ ಅಂತ ಹೇಳ್ತಾರೆ. ಮತ್ತು 2ನೇ ಪ್ಲೇಟ್ ನೋಡ್ತೇವೆ, ಅದರಲ್ಲೆಲ್ಲ ಪ್ರೋಸೆಸ್ಡ್ ಫುಡ್ಡೇ ಇರುತ್ತೆ. ಇಷ್ಟಿಷ್ಟು ರೈಸ್ ಇರುತ್ತೆ, ಮತ್ತು ಫ್ರೈಡ್ ಐಟಮ್ಸ್ ಇರುತ್ತೆ. ಇದು ನಾವು ಫುಡ್ಡಲ್ಲಿ ಭಾರಿ ಜಾಗ್ರತೆ ವಹಿಸುವಂಥದ್ದು. ಮತ್ತು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ನಾವು ಹೇಳೋ ಅವಶ್ಯಕತೆ ಏನಿಲ್ಲ. ಯಾವುದಲ್ಲಿ ನಿಮಗೆ ಖುಷಿ ಬರುತ್ತಾ ಅಂತ ಹೇಳಿದ್ರೆ, ಯಾವುದು ನ್ಯಾಚುರಲ್ ಆಗಿ ಸಿಗುತ್ತಾ ಅದನ್ನು ಮಾತ್ರ ತಿಂದರೆ ಒಳ್ಳೆಯದು. ಸೊ ಕಿಡ್ನಿ ಸ್ಟೋನಿಗಾಗಲಿ ಗಾಲ್ ಬ್ಲಾಡರ್ ಸ್ಟೋನಿಗಾಗಲಿ ನಿಮಗೆ ನ್ಯಾಚುರಲ್ ಆಗಿ ಸಿಗುವಂಥ ಫುಡ್ಡು ಮತ್ತು ಪ್ರಪೋರ್ಷನೇಟ್ ಆಗಿರುವಂಥದ್ದು. ಆದಷ್ಟು ಮಾಂಸಾಹಾರ ಆದಷ್ಟು ಕಮ್ಮಿ ಮಾಡಿಬಿಟ್ಟು ಈ ವೆಜಿಟೇರಿಯನ್ ಫುಡ್ಡನ್ನೇ ಜಾಸ್ತಿ ತಿಂತಾ ಇದ್ದರೆ ಈ ಕಿಡ್ನಿ ಸ್ಟೋನ್ಸನ್ನು ತಡೆಗಟ್ಬೋದು. ಇನ್ನು ಕೆಲವರು ಬರ್ತಾರೆ ಏನಂತ ಹೇಳಿದ್ರೆ, ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾ ಇದ್ದಾರೆ, ಅವರಿಗೆ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಅವರಿಗೆ ಫುಡ್ ನಾನೀಗ ಹೇಳುವ ಅದು ಟೈಮ್ ಸಾಕಾಗಲಿಕ್ಕಿಲ್ಲ. ಅವರು ಅವರ ಡಾಕ್ಟರ್ ಹತ್ರ ಕೇಳಿ ಕರೆಕ್ಟ್ ಆದ ಟೈಮ್ ತಗೊಳ್ಬೇಕು. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಸಿದ್ರಾಜು ಅಂತ ಹೇಳಿ. ನಮಸ್ತೆ ಸಿದ್ರಾಜು. ನಮಸ್ತೆ ಸರ್. ಓಕೆ, ಏನ್ ಪ್ರಾಬ್ಲಮ್ ಹೇಳಿ, ಡಾಕ್ಟರ್ ಇದ್ದಾರೆ. ಇದು ಹೊಟ್ಟೆ ಒಳಗೆ ಉಣ್ಣಾದಂಗ ಆಗ್ಬಿಟ್ಟು ಬೇರೆ ಕಡೆ ಎಲ್ಲ ಎಂಡೋಸ್ಕೋಪಿ ಎಲ್ಲ ಮಾಡಿಸ್ದೆ. ಓಕೆ, ಹಲೋ, ಕೇಳಿಸ್ತಾ ಇದೆ ಹೇಳಿ. ಹಲೋ, ಗೊತ್ತಾಯ್ತು. ಹೊಟ್ಟೆ ಈಗ ಅವ್ರು ಕೇಳ್ತಾ ಇದ್ದಾರೆ, ಹೊಟ್ಟೆ ಉಬ್ಬರಿಸ್ತಾ ಇದೆ, ಮತ್ತೆ ಅಲ್ಲಿ ಹೊಟ್ಟೆಯಲ್ಲಿ ನಮಗೆ ಉರಿ ಹೊಟ್ಟೆ ಒಳಗೆ ಉಣ್ಣಾದಂಗ ಆಗ್ಬಿಟ್ಟು ಪೈಲೋರಿ ಅಂದ್ಬಿಟ್ಟು ಡಾಕ್ಟ್ರು ಹೇಳಿದ್ದಾರೆ. ಇದು ಮಾಡಿಸ್ತೆ ಎಂಡೋಸ್ಕೋಪಿ, ಅದರಿಂದ ಹೊಟ್ಟೆ ಉರಿ ಆಯ್ತದೆ ಸರ್, ಇದಾಗ್ತದೆ. ಹೊಟ್ಟೆ ಉರಿ, ಹುಳಿ ತೇಗು, ಹೊಟ್ಟೆ ಉಬ್ಬರಿಸೋದು ಮತ್ತೆ ಮಲಬದ್ಧತೆ, ಇದರ ಬಗ್ಗೆ ನಾವು ನಾಳೆ ಮಾತಾಡ್ತಾ ಇದ್ದೇವೆ. ಅರ್ಧ ಗಂಟೆ ನಾಳೆ ಮಾತಾಡೋಣ. ಇವತ್ತು ನಾನು ಹೊಟ್ಟೆ ವಿಷಯ ತಗೊಂಡೇ ಇಲ್ಲ ನಾನು. ಸೊ ಬೇರೆ ವಿಷಯ ಎಲ್ಲ ನಾವು ಮಾತಾಡ್ತೇವೆ. ನಾಳೆ ಬನ್ನಿ, ನಾನು ನಿಮಗೆ ಅದಕ್ಕೆ ಕರೆಕ್ಟಾಗಿ ಹೇಳ್ತೇನೆ. ಇನ್ನೂ ಕೆಲವರು ಕಾಲರ್ಸ್ ವೇಟಿಂಗಲ್ಲಿ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಸೊ ಅವರಿಗೆ ಉತ್ತರ ಕೊಟ್ಟು ನಿಮಗೆ ಪುನಃ ಬರ್ತೇವೆ ನಾವು. ಈಗ ನಾವು ಫುಡ್ಡಿನ ವಿಷಯ ಹೇಳಿದೆವು, ಮತ್ತೆ ಯಾವುದು, ಮತ್ತೆ ಎಕ್ಸರ್ಸೈಸು, ಬೆಳಗಿನ ದಿನಚರಿ ಏನು ಮಾಡಬೇಕು ಅಂತ. ಸೊ ಅದೆಲ್ಲ ಸಾಧಾರಣದ ಎಲ್ಲ ಕಾಯಿಲೆಗಳಿಗೂ ನಮ್ಮ ಎಂತ ಹೇಳ್ತೇವೆ ಕೆಟ್ಟ ದಿನಚರಿ ನೋಡಿ. ಇದು ನಾನು ಒಂದು ಸಾಧಾರಣ ಒಂದು ಸಣ್ಣ ಯೋಗಾಸನ ತೋರಿಸಿದ್ದೇನೆ, ದೊಡ್ಡ ಒಂದು ಏನು ಶೀರ್ಷಾಸನ ಥರ ಏನು ತೋರಿಸಿಲ್ಲ ನಾನು. ಸೊ ಒಂದು ಒಳ್ಳೆ ಪ್ರಾಣಾಯಾಮ ಅಂತ ಹೇಳಿದರೆ ಹೊಟ್ಟೆದಕ್ಕೆ ಇದು ಕಪಾಲಭಾತಿ. ಯಾವಾಗ ಕುತ್ಕೊಂಡಾಗಲೂ ಮಾಡ್ಬೋದು, ಖಾಲಿ ಹೊಟ್ಟೆ. ಅನುಲೋಮ ವಿಲೋಮ ಕಪಾಲಭಾತಿ, ಇದು ಒಳ್ಳೆ ಎಕ್ಸಸೈಸ್. ಅದೇ ಅದನ್ನು ತೋರಿಸಿ ನೋಡಿ. ಇಷ್ಟೇ ಕಾಲಿಷ್ಟು ತಗೊಂಡು ಅಥವಾ ಮಾಡುವಂಥದ್ದು, ಉಸಿರು ನಿಧಾನವಾಗಿ ಉಸಿರು ತೆಗುವಂಥ, ಮತ್ತು ಈಗ 2 ಕಾಲನ್ನು ಹೀಗೆ ಇಟ್ಕೊಂಡು ಮಾಡುವಂಥದ್ದು 4-5 ಎಕ್ಸಸೈಸು ಹೇಳಿದ್ದೇನೆ. ಈ 2 ಎಕ್ಸಸೈಸ್ ಅಂದರೆ ನೀವು ಕರೆಕ್ಟಾಗಿ ಒಂದು ಪರಿಣಾಮಕಾರಿಯಾಗಿ ತಿನ್ನುವಂಥ ನಿಮ್ಮ ಬೆಳಗಿನ ದಿನಚರಿ, 1 ಗಂಟೆಯ ದಿನಚರಿ, ಬೆಳಿಗ್ಗೆ ಎದ್ದ ಕೂಡಲೇ ಕುಡಿಯುವಂಥ ಅರ್ಧ ಲೀಟರ್ ನೀರು, ಮತ್ತು ನಿಮ್ಮ ಊಟದಲ್ಲಿ ಸ್ವಲ್ಪ ಜಾಗರೂಕತೆ. ಅಂದರೆ ಸೇಮ್ ಫುಡ್ ಪ್ರತಿ ದಿವಸ ತಿನ್ನೋದೆಲ್ಲ, ಬೇರೆ ಬೇರೆ ಫುಡ್ ತಿನ್ನಬೇಕು, ಅದರಲ್ಲಿ ಸ್ವಲ್ಪ ವೆರೈಟಿ ಇರಬೇಕು, ಹೆಲ್ದಿ ಫುಡ್ ಪ್ಲೇಟು, ಮತ್ತು ನಿಮ್ಮದು ಸ್ವಲ್ಪ ಎಕ್ಸಸೈಸ್, ಯೋಗಾಸನ ಮತ್ತು ಪ್ರಾಣಾಯಾಮ. ಇಷ್ಟು ಮಾಡ್ತಾ ಇದ್ದರೆ ಈ ಸ್ಟೋನ್ನ ಬಗ್ಗೆ, ಒಂದು ವೇಳೆ ಕಿಡ್ನಿನಲ್ಲಿ ಸ್ಟೋನ್ ಇರಲಿ ಅಥವಾ ಪಿತ್ತಕೋಶದಲ್ಲಿ ಸ್ಟೋನ್ ಇರಲಿ, ನಾವು ಜಾಸ್ತಿ ತಲೆಬಿಸಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಕಾರಣಗಳಿಗೂ ಎಲ್ಲ ಪ್ರಾಬ್ಲಮ್ಗಳಿಗೂ ಕೂಡ ನಮ್ಮ ಶಿಸ್ತಿನ ಜೀವನ ಮತ್ತು ಏನು ಕಂಟ್ರೋಲ್ ಇಲ್ಲದ ಊಟ, ಮತ್ತು ನಮಗೆ ಹಣೆ ಬರಹ ಅಲ್ಲ, ಹಣೆಯಲ್ಲಿ ಬೆವರು ಬರದೇ ಇರುವುದು. ಯಾವುದೇ ಆರೋಗ್ಯವನ್ನು ಹಣೆ ಬರಹ ನಿರ್ಧರಿಸುವುದಿಲ್ಲ. ಹಣೆ ಬರಹ ನಾವು ಜೆನೆಟಿಕ್ಸ್, ಅದು 10% 20% ಮಾತ್ರ. ಅದರ ನಂತರ ನಿರ್ಧಾರ ಮಾಡೋದು ನಾವು ಹೇಗೆ ಬದುಕ್ತಾ ಇದೆ, ನಮ್ಮ ಶಿಸ್ತಿನ ಜೀವನ ಹೇಗಿದೆ, ಅದು ನಮ್ಮ ಹೆಚ್ಚಿನ ಕಾಯಿಲೆಗಳಿಗೆ ನಿರ್ಧಾರ ಅದು ಹೇಳುತ್ತೆ. ಅದನ್ನು ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡ್ರೆ ಹೆಚ್ಚಿನದನ್ನು ನಾವು ತಡೆಗಟ್ಟಬಹುದು. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು.
ನೋಡಿದ್ರೆ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಆಗಿರಬಹುದು, ಪಿತ್ತಕೋಶದ ಕಲ್ಲು ಆಗಿರಬಹುದು, ಈ ರೀತಿಯಾಗಿ ಹಲವಾರು ಆರೋಗ್ಯದ ಸಮಸ್ಯೆ ಜೊತೆಗೆ ನಾವು ಆರಾಮಾಗಿರಬೇಕು, ಹೆಲ್ದಿ ಆಗಿರಬೇಕು ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ಳುವಂಥ ಫುಡ್ ಡಯಟ್ ಯಾವ ರೀತಿಯಾಗಿ ಇರಬೇಕು, ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ನಾವು ಮಾಡಿಫೈ ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರವನ್ನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.